ಎಲ್ಲ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇದು ಇಷ್ಟೊಂದು ಸುಲಭವಾಗಿದ್ದರೆ, ಇಷ್ಟೊಂದು ಮಹತ್ವಪೂರ್ಣ ಆಗಿದ್ದರೆ ಪ್ರತಿಯೊಬ್ಬನು ಈ ಅಂತರವನ್ನು ಯಾತಕ್ಕಾಗಿ ತಿಳಿದುಕೊಳ್ಳುವುದಕ್ಕೆ ಬಯಸುವುದಿಲ್ಲ. ಸಂಪತ್ತು ಮತ್ತು ಜವಾಬ್ದಾರಿ ಏನಾಗಿರುತ್ತದೆ ಎನ್ನುವುದನ್ನು ತಿಳಿಸುವುದಕ್ಕೆ ಶ್ರೀಮಂತ ಡ್ಯಾಡ್ಗೆ ಕೆಲವು ನಿಮಿಷಗಳು ಹಿಡಿದವು. ವಯಸ್ಕನಾದ ಬಳಿಕ ನನಗೆ ಬೇರೆ ವಯಸ್ಕರಿಗೆ ಅರ್ಥ ಮಾಡಿಕೊಡುವುದಕ್ಕೆ ಕಷ್ಟವಾಗುತ್ತಿತ್ತು. ಈ ಸರಳ ವಿಷಯ ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಯಾಕೆಂದರೆ ಅವರಿಗೆ ಬೇರೆಯೇ ರೀತಿಯಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ. ಅವರು ಬೇರೆಯೇ ವಲಯಗಳಲ್ಲಿ ಶಿಕ್ಷಣವನ್ನು ಪಡೆದವರಾಗಿರುತ್ತಾರೆ. ಬ್ಯಾಂಕಿಗೆ ಲೋಕಪಾಲ, ರಿಯಲ್ ಎಸ್ಟೇಟ್ ನಿಯೋಜಕ ಇತ್ಯಾದಿ ಕಷ್ಟದ ಸಂಗತಿಯ ಯಾವಾಗ ಮೇಲೇಳುತ್ತದೆ ಅಂದರೆ ಅವರು ಕಲಿತಿರುವ ವಿಷಯಗಳನ್ನು ಮರೆತು ಬಿಡುವುದಕ್ಕೆ ಹೇಳಿದಾಗ, ಅಥವಾ ಮತ್ತೆ ಅವರು ಮಕ್ಕಳಾಗುವಂತೆ ಹೇಳಿದಾಗ. ಬುದ್ಧಿಮತ್ತೆಯ ವಯಸ್ಕರು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸುಲಭದ ವಿಷಯಗಳಲ್ಲಿ ತಾವು ಗಮನ ಹರಿಸುವುದೆಂದರೆ ಸ್ವತಃ ಕೆಳಕ್ಕೆ ಬೆಳೆಸಿಕೊಂಡಂತೆ ಎಂದು ಭಾವಿಸುತ್ತಾರೆ. ಶ್ರೀಮಂತ ಡ್ಯಾಡ್ ಕೀಪ್ ಇಟ್ ಈಸ್ ಸಿಂಪಲ್ ಸ್ಟುಪಿಡ್ ಅಥವಾ ಕೀಪ್ ಇಟ್ ಈಸ್ ಸೂಪರ್ ಸಿಂಪಲ್ ಸಿದ್ಧಾಂತದಲ್ಲಿ ಭರವಸೆ ಇಟ್ಟುಕೊಂಡಿದ್ದಾರೆ. ಅಂದರೆ ಅದನ್ನು ಸುಲಭವಾಗಿಸು, ಮೂರ್ಖತಾಪೂರ್ಣವಾಗಿ ಇಟ್ಟುಕೋ, ಅಥವಾ ಅದನ್ನು ಬಹಳ ಸರಳವಾಗಿಟ್ಟುಕೊಳ್ಳುವುದು. ಗೋಜಲು ಯಾವ ಕಾರಣದಿಂದಾಗುತ್ತದೆ? ಇಷ್ಟೊಂದು ಸರಳ ವಿಷಯ ಅಷ್ಟೊಂದು ಜಟಿಲ ಹೇಗಾಗಿ ಬಿಡುತ್ತದೆ? ಯಾರಾದರೂ ಜವಾಬ್ದಾರಿಯುತ ಸಂಪತ್ತನ್ನು ಯಾತಕ್ಕಾಗಿ ಖರೀದಿಸುತ್ತಾನೆ? ಈ ಪ್ರಶ್ನೆಗೆ ಉತ್ತರ ಬುನಾದಿ ಶಿಕ್ಷಣದಲ್ಲಿ ಸಿಕ್ಕಿಬಿಡುತ್ತದೆ. ನಾವು ವಿತ್ತೀಯ ಸಾಕ್ಷರತೆಯ ಮೇಲಲ್ಲ, ಸಾಕ್ಷರತೆಯ ಮೇಲೆ ಹೆಚ್ಚು ಕೇಂದ್ರಿತರಾಗುತ್ತೇವೆ. ಯಾವ ವಿಷಯಗಳು ಸಂಪತ್ತು ಮತ್ತು ಯಾವುದೆಲ್ಲ ಜವಾಬ್ದಾರಿಗಳು, ಇದು ಶಬ್ದಗಳಿಂದ ಅರ್ಥವಾಗುವುದಿಲ್ಲ. ವಾಸ್ತವದಲ್ಲಿ ನೀವು ನಿಜಕ್ಕೂ ಕಷ್ಟದಲ್ಲಿ ಸಿಲುಕಿಕೊಳ್ಳಬೇಕೆಂದರೆ ಶಬ್ದಕೋಶದಲ್ಲಿ ಸಂಪತ್ತು ಮತ್ತು ಜವಾಬ್ದಾರಿಯ ಶಬ್ದಗಳ ಅರ್ಥವನ್ನು ನೋಡಿ. ಅಲ್ಲಿ ನೀಡಲಾಗಿರುವ ಅರ್ಥ ಯಾವುದೇ ಶಿಕ್ಷಣ ಉದ್ಯೋಗಿಗೆ ಉತ್ತಮವೆನಿಸಬಹುದು. ಅಂದರೆ ಕಷ್ಟದ ಸಂಗತಿ ಅಂದರೆ ಸಾಮಾನ್ಯ ಜನರಿಗೆ ಅದರಿಂದ ಹೆಚ್ಚೇನೂ ಅರ್ಥವಾಗುವುದಿಲ್ಲ. ಆದರೆ ನಾವು ವಯಸ್ಕರವರನ್ನು ಯಾವುದೇ ವಿಷಯ ನಮ್ಮ ಅರಿವಿಗೆ ಮೀರದೆ ಎನ್ನುವುದರಲ್ಲಿ ಹೆಮ್ಮೆ ಪಡುತ್ತೇವೆ. ನಾವು ಸಣ್ಣ ಮಕ್ಕಳಿಗೆ ಶ್ರೀಮಂತ ಡ್ಯಾಡ್ ಅರಿವಾಗುವಂತೆ ಹೇಳಿದರು, ಸಂಪತ್ತನ್ನು ಶಬ್ದಗಳಿಂದ ಅಲ್ಲ ಅಂಕೆಗಳಿಂದ ಅರ್ಥೈಸಬಹುದಂತ. ಮತ್ತು ನೀವು ಅಂಕೆಗಳ ಅರ್ಥೈಸಲು ಆಸಕ್ತರಾದರೆ ನಿಮಗೆ ಸಂಪತ್ತು ಮತ್ತು ನೆಲದಲ್ಲಿ ತೆಗೆದುಕೊಂಡಂದಲ್ಲಿ ಯಾವುದೇ ಅಂತರ ಕಾರಣದು. ಶ್ರೀಮಂತ ಡ್ಯಾಡ್ ಹೇಳುತ್ತಿದ್ದರು, ಅಕೌಂಟ್ನಲ್ಲಿ ಮಹತ್ವಪೂರ್ಣ ಅಂಕೆಗಳು ಇರುವುದಿಲ್ಲ, ಅವು ವಿಷಯಗಳಾಗಿರುತ್ತವೆ. ಹಾಗೆ ಈ ಅಂಕೆಗಳು ನಿಮಗೆ ಹೇಳುತ್ತವೆ, ಅವು ಶಬ್ದಗಳು ಹಾಗೇನೆ ಇರುತ್ತದೆ. ಶಬ್ದ ಮಹತ್ವಪೂರ್ಣವಲ್ಲ, ಮಹತ್ವಪೂರ್ಣ ಯಾವುದೆಂದರೆ ಶಬ್ದಗಳ ಮೂಲಕ ಹೇಳಲಾಗುವ ವಿಷಯವಾಗಿರುತ್ತದೆ. ನೀವು ಶ್ರೀಮಂತರಾಗಲು ಬಯಸುತ್ತಿದ್ದರೆ ಅಂಕೆಗಳನ್ನು ಓದಲು ಮತ್ತು ಅವನ್ನು ಅರ್ಥ ಮಾಡಿಕೊಳ್ಳಲು ಗೊತ್ತಿರಬೇಕು. ಈ ಮಾತನ್ನು ನಾನು ನಿನ್ನ ಶ್ರೀಮಂತ ಡ್ಯಾಡಿನಿಂದ ಒಂದು ಸಲವಲ್ಲ, 1000ಕ್ಕೆ ಹೆಚ್ಚು ಸಲ ಕೇಳಿರಬಹುದು. ಹಾಗೆಯೇ ನಾನು ಇದನ್ನು ಕೇಳಿದ್ದೆ. ಶ್ರೀಮಂತ ಜನರು ಸಂಪತ್ತನ್ನು ಕೂಡ ಹಾಕುತ್ತಾರೆ ಮತ್ತು ಬಡ ಹಾಗೂ ಮಧ್ಯಮ ವರ್ಗೀಯ ಜನರು ಜವಾಬ್ದಾರಿಯನ್ನು ಕೂಡಿ ಹಾಕುತ್ತಾರೆ. ಸಂಪತ್ತು ಮತ್ತು ಜವಾಬ್ದಾರಿಗಳ ನಡುವೆ ಅಂತರವನ್ನು ಹೀಗೆ ತಿಳಿದುಕೊಳ್ಳಬಹುದು. ಹೆಚ್ಚಿನ ಅಕೌಂಟೆಂಟ್ಸ್ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉದ್ಯೋಗಸ್ಥರು ಇದಕ್ಕೆ ಸಹಮತರಲ್ಲ. ಆದರೆ ಈ ಸುಲಭವಾದ ರೇಖಾಚಿತ್ರಗಳು 2 ಚಿಕ್ಕ ಹುಡುಗಿಯರಿಗೆ ಅವರ ವಿತ್ತೀಯ ಅಡಿಪಾಯವನ್ನು ಸುಭದ್ರವಾಗಿಸಲು ಸಹಾಯಕ್ಕೆ ಬಂದಿದ್ದವು. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.